ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತೆ. ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿಯೇ ಉಳಿದು ಬಿಡುತ್ತೆ. ಜನರು ನಮ್ಮಷ್ಟೇ ತುಳಿದರೂ ಪರವಾಗಿಲ್ಲ, ಆದರೆ ಭಗವಂತ ಮೇಲೆತ್ತಲು ಸಾಹಸತನಾಗುತ್ತಾನೆ ಎಂಬ ನಂಬಿಕೆ ಇದ್ದರೆ ಸಾಕು. ನಿಮ್ಮ ಜೀವನ ಶಾಶ್ವತವಾಗಿರಿ. ಆನಂದದ ಕಡೆಯಿಂದ ತೇಲುವುದು. ಎಷ್ಟೇ ತೀರಿದರೂ ನಾವು ಸಾಗುತ್ತಿರುವ ರೇಖೆ ನೇರವಾಗಿ ಹೋಗುತ್ತಿಲ್ಲ. ಇದು ನೀನು ಬರೆದ ಹಣೆಬರಹನ? ಇಲ್ಲ, ನಾನೇ ಬರೆದಿಟ್ಟುಕೊಂಡ ತನ್ನ ಬದುಕಿನ ಹಣೆಬರಹನ ಅಂತ ಅರ್ಥ. ನೀವು ಕೇಳುವಂತಹ ಪ್ರಶ್ನೆ ಆಗಿಕೆ. ಕೆಲವರ ಬಣ್ಣಗಳ ಮುಖವಾಡಗಳು ಅವರ ಮಿತಿ ಮೀರಿಕೊಂಡಿದ್ದ ತಾನಾಗಿಯೇ ಕಳಚಿಬಿಡುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲು ಬಿಡಬೇಕು ಅಷ್ಟೇ. ಭಯ ಪಟ್ಟು ಕುಳಿತರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು. ಗೆದ್ದರೆ ಮುಂದೆ ನಡೆಸುತ್ತೆ, ಸೋತರೆ ಮುಂದೆ ನಾವು ಏನು ಮಾಡಬೇಕು ಅಂತ ಅರ್ಥ ನಮಗೆ ಪಾಠ ಕಲಿಸುತ್ತೆ. ನಮ್ಮಿಂದ ನಾವು ಲಾಭ ಇದೆ ಅಂತ ಆದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೇ ಫಲ. ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ. ಹೀಗಂತ ಭಗವಂತ ಹೇಳುತ್ತಾನೆ. ದುಃಖದ ದಿನಗಳು ಉರುಳಿ ಹೋಗುತ್ತೆ. ಯಾರೂ ಕೂಡ ಹೆರಡಿ ಬದುಕಬೇಡಿ. ಈ ಪ್ರಪಂಚದಲ್ಲಿ ಭಗವಂತನ ಶಕ್ತಿ ಇರುವಾಗ ನೀವು ಯಾರ ಜೊತೆನೂ ಕೂಡ ಫಲವಂತನಾಗಿ ಬದುಕಬೇಡಿ. ಯಾರಿಗೂ ಕೂಡ ಹೆದರಿ ಬದುಕಬೇಡಿ. ಒಂಟಿಯಾಗಿ ಎಂದು ಕೊರಗಬೇಡಿ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಚಂದ್ರನಿಗೆ ಬೆಳಕು ನೀಡುತ್ತಾ ಇರುವೆ. ಒಂಟಿಯಾದಾಗಲೇ ನೀವು ಏನು, ನಿಮ್ಮ ಶಕ್ತಿ ಏನು ಅಂತ ನಿಮಗೆ ಅರ್ಥ ಆಗುವುದು. ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನಿಮಗೆ ತಿಳಿಯುವುದು. ಸೂರ್ಯ ಚಂದ್ರನಂತೆ ನೀವು ಜಗತ್ತಿಗೆ ಬೆಳಕು ನೀಡುವುದು ತೀರಬೇಡ. ನಿಮ್ಮ ಬದುಕಿಗೆ ನೀವು ಬೆಳಕಾಗಿಸಿ ಸಾಕು. ಆಗ ನಿಮ್ಮ ಬದುಕೇ ಧ್ಯಾನ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕು ಅದು ಹಾಗೇ ಆಗುತ್ತೆ. ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕೃತಂಕಗಳು ನಡೆಯುವುದೇ. ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುತ್ತಾನೆ. ನಿಮ್ಮ ಕಣ್ಣೀರನ್ನು ಎಲ್ಲ ಹನಿಗಳಿಗೂ ಅವನು